ನಾನು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆಗೆ ನಾನು ಕೂಡ ಮೀಟಿಂಗ್ನ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಸಾಯಂಕಾಲ ಒಂದ್ಸತಿ ಫೋನಲ್ಲಿ ಮತ್ತೆ ನಿನ್ನೆ ಫೋನಲ್ಲಿ, ಮೊನ್ನೆ ಸಾಯಂಕಾಲ ಜನರಲ್ ಆಗಿ, ನಿನ್ನೆ ಫೋನಲ್ಲಿ ಮಾತಾಡಿ ನಾವೇನೇನು ಕ್ರಮ ನಮ್ಮ ಕಡೆಯಿಂದ ತಗೊಳ್ಬೇಕಾಗ್ತದೆ, ಆಮೇಲೆ ಅಲ್ಲಿ ಸುತ್ತಮುತ್ತ ವಾಸ್ತುವಂಶ ಮತ್ತೆ ಟ್ರಾವೆಲ್ ಮಾಡಿ ಬಂದ್ರೆ ಮಕ್ಕಳು, ಇಲ್ಲ ಬೇರೆ ಟೀಚರ್ಸ್ ಏನಾದ್ರು ಟ್ರಾವೆಲ್ ಮಾಡಿ ಬಂದ್ರೆ, ಇಲ್ಲ ಪೇರೆಂಟ್ಸ್ ಅವ್ರ ಮನೆಯಿಂದ ನೀವು ಟ್ರಾವೆಲ್ ಮಾಡಿ ಬಂದ್ರೆ ಹುಷಾರಾಗಿ ನೋಡ್ಕೊಂಡು ಬರ್ತಕ್ಕಂಥದ್ದು ವ್ಯವಸ್ಥೆನ ನೀವು ಮಾಡಿ ಅಂತ ಹೇಳಿ ಅದನ್ನ ಜನರಲ್ ಆಗಿ ಮಾತಾಡಿದ್ದೀನಿ. ಈಗ ಒಂದುವರೆಗೆ ನಾವು ಕುತ್ಕೊಂಡು ತೀರ್ಮಾನ ಮಾಡಿ ನಾವೇನಾದ್ರು ಸುತ್ತೋಲೆ ನಾವು ವೈಯಕ್ತಿಕವಾಗಿ ಕಳಿಸ್ಬೇಕಾ, ಇಲ್ಲಾಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಏನ್ ತಗೊಳ್ತಾರೋ ಅದನ್ನ ಅನುಸರಿಸಬೇಕಾ. ಯಾಕಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ ವಿಭಾಗದ್ದು ಕೂಡ ಅವರು ಅನೌನ್ಸ್ ಮಾಡಿಬಿಡ್ತಾರೆ. ಅದು ಬರೀ ನನ್ನ ಇಲಾಖೆ ಅಂತ ಹೇಳಲ್ಲ, ಆದ್ರೆ ಜನಸಂಖ್ಯೆ ಒಂದೇ ಕಡೆಗೆ ಜಾಸ್ತಿ ಇರತಕ್ಕಂಥದ್ದು ಶಾಲೆಗಳಿರೋದ್ರಿಂದ, ಬಹಳ ಸೂಕ್ಷ್ಮ ಇರೋದ್ರಿಂದ ನಮ್ಮ ಪಾಸ್ಟ್ ಅನುಭವಗಳನ್ನ ತಗೊಂಡು ಅದನ್ನ ನಮ್ಮ ಪ್ರಿವೆನ್ಷನ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಏನೇನು ಇರ್ತದೆ ಅದನ್ನ ಮಾಡ್ತಕ್ಕಂಥದ್ದನ್ನ ಈಗ ಒಂದುವರೆಗೆ ನಾವು ಮೀಟಿಂಗ್ ಕರೆದಿದ್ದೀನಿ. ಇಲ್ಲ, ನಾನು ನಮ್ಮ ಆಫೀಸರ್ಸ್ ಜೊತೆಗೆ SSA ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಇಲಾಖೆ ಮೀಟಿಂಗ್ ಜೊತೆಗೆ ಇದು ಪ್ರಯಾರಿಟಿ ಆಗಿ ಇಟ್ಕೊಂಡಿದ್ದೀವಿ. ಈಗ ಖಾಸಗಿ ಶಾಲೆಗಳ ಅಲ್ಲ, ಅವ್ರವ್ರ ಅಸೋಸಿಯೇಷನ್ ಅವ್ರು ಮಾಡ್ಕೊಂಡಿರ್ತಾರೆ. ಬಟ್ ನಾವು ವಿ ಆಲ್ ಆರ್ ಗೈಡೆಡ್ ಬೈ ಅವರ್ ನ್ಯಾಷನಲ್ ರೂಲ್ಸ್ ಅಂಡ್ ಸ್ಟೇಟ್ ರೂಲ್ಸ್ ಇರ್ತದೆ. ಅಲ್ಲ, ಇಟ್ಸ್ ಓಕೆ, ಅವ್ರು ಕೇಳಿದ್ದಾರೆ. ಬಟ್ ಅದು ನಾನು ಹೇಳಿದ್ನಲ್ಲ, ಈ ಹೆಲ್ತ್ ವಿಚಾರದಲ್ಲಿ ನಾವೇನೇ ಹೇಳಿದ್ರು ಹುಷಾರಾಗಿರ್ಬೇಕಾಗ್ತದೆ, ಬಹಳ ಜವಾಬ್ದಾರಿತವಾಗಿರ್ಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅವ್ರವ್ರ ಅಸೋಸಿಯೇಷನ್ ಕೆಲವು ನಂಗೆ ಗೊತ್ತಿಲ್ಲ, ಈಗ ನೋಡೋಣ. ಅದೆಲ್ಲ ನೋಡ್ಬೇಕು. ಅವೈಲಬಿಲಿಟಿ ನಾವು ಕೊಡೋದ, ಅವರೇ ತಗೊಂಡ್ ಬರ್ತಾರೆ, ಇದೆಲ್ಲ ಇರ್ತವೆ ಮೊಡಾಲಿಟೀಸ್. ನಾವು ಕಾನೂನು ಮಾಡಿದ ತಕ್ಷಣ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಪ್ರಿಕಾಷನರಿ ಥಿಂಗ್ಸ್ ಅಲ್ಲಿ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಇನ್ ದ ಇಂಟ್ರೆಸ್ಟ್ ಆಫ್ ಮಕ್ಕಳ ಹಿತದೃಷ್ಟಿಯಿಂದ, ಅವರ ಹೆಲ್ತ್ ಹಿತದೃಷ್ಟಿಯಿಂದ ತೀರ್ಮಾನಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ತಗೊಳ್ತೀವಿ. ಮಾರ್ಗದರ್ಶನವನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಅನುಗುಣವಾಗಿ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.